ಆ್ಯಕ್ಚುಲಿ ಇಲ್ಲಿ ಆಲ್ಮೋಸ್ಟ್ ನಾನು ಅಟೆಂಡ್ ಮಾಡಿದ ಪ್ರಕಾರ ತುಂಬ ಜನ ಫ್ರೆಷರ್ಸ್ ಇದ್ದಾರೆ ಒಂದು, ಮತ್ತು ಡಿಗ್ರಿ ಅಥವಾ ಬೇರೆ ಕೋರ್ಸಸನ್ನು ಪರ್ಸ್ಯೂಯಿಂಗ್ ಮಾಡೋ ಥರ ಇದ್ದಾರೆ. ಸೊ ಫ್ರೆಷರ್ಸ್ ಇರೋದ್ರಿಂದ ನಮ್ಮ ಜಾಬ್ ರೋಲ್ ಏನಿದೆ ಅದನ್ನು ಕ್ಲೀನಾಗಿ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದ್ರೆ, ಗೈಡ್ ಮಾಡಿದ್ರೆ ಅವ್ರಿಗೆ ಅದು ಯುಟಿಲೈಸ್ ಆಗುತ್ತೆ. ಸೇಮ್ ಅಂದರೆ ನಾನು ಎಕ್ಸ್ಪೀರಿಯನ್ಸ್ ಇರೋಂಥವ್ರಾದರೆ ಮುಂಚೆ ಏನು ಕೆಲಸ ಮಾಡಿದೆ ಏನಾಯ್ತು ಅಂತ ಕೇಳ್ಬೋದು. ಆಲ್ಮೋಸ್ಟ್ 70 to 80% ಫ್ರೆಷರ್ಸೇ ಇದ್ದಾರೆ ಮೇಡಮ್. ಸೊ ಆಲ್ಮೋಸ್ಟ್ ಅವ್ರಿಗೆ ನಾನು ಜಾಬ್ ರೋಲ್ನ ಎಕ್ಸ್ಪ್ಲೈನ್ ಮಾಡಿ ಅವ್ರಿಗೆ ಅದು ಕಂಫರ್ಟಬಲ್ ಇದೆ ಮಾಡ್ಬೋದು, ಅಥವಾ ಇಲ್ಲಿಂದ ಬೆಂಗಳೂರಿಗೆ ಬಂದು ಮಾಡ್ಬೋದು ಅನ್ನೋ ಧೈರ್ಯ ಆಗಿದೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ನಾವು ಅವ್ರಿಗೆ ಗೈಡ್ ಮಾಡ್ತೀವಿ ಮೇಡಮ್. ಡೆಫಿನೆಟ್ಲಿ ಇಂಟರ್ವ್ಯೂ ಅನ್ನೋದು ಒಂದು ರೀತಿ ಯುದ್ಧ ಅಷ್ಟೇ ರಣರಂಗ. ಈ ಒಂದು ರಣರಂಗದಲ್ಲಿ ನೀವು ಕೇಳೋ ಕ್ವಶನ್ಸ್ಗೆ ಅವ್ರು ಯಾವ ರೀತಿ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಮೇಡಮ್? ಆ್ಯಕ್ಚುಲಿ ಇವನ್ ನಾನು ಕೂಡ ಒನ್ಸ್ ಅಪಾನ್ ಅ ಟೈಮ್ ಈ ಥರ ಒಂದು ಕ್ಯಾಂಪಸ್ ಇರುತ್ತೆ, ಉದ್ಯೋಗ ಮೇಳದಲ್ಲಿ ಟ್ರೈ ಮಾಡಿ ಕೆಲಸ ತೊಗೊಂಡ್ರಿಂದ ಅವ್ರದ್ದು ಏನೊಂದು ನರ್ವಸ್ನೆಸ್ ಇರುತ್ತೆ ಅಥವಾ ಅವ್ರಿಗೆ ಏನೊಂದು ಭಯ ಇರುತ್ತೆ ಆ್ಯಸ್ ಅ ಎಂಪ್ಲಾಯರ್ ಆಗಿ ನನಗೆ ಗೊತ್ತಿದೆ. ಸೊ ಹಾಗಾಗಿ ಅವ್ರಿಗೆ ಈಸಿ ಅನ್ನಿಸ್ಬೇಕು. ಅವರು ನಾವು ಕೇಳೋ ಪ್ರಶ್ನೆಗೆ ಭಯ ಪಡ್ಕೊಂಬಾರ್ದು, ಇಲ್ಲ ನನಗೆ ಇದು ಆಗಲ್ವೇನೋ ಅದನ್ನ ಹಿಂಜರಿಕೆ ಮನೋಭಾವ ತುಂಬ ಜಾಸ್ತಿ ಇರುತ್ತೆ, ಎಸ್ಪೆಷಲಿ ವೆನ್ ಇಟ್ ಕಮ್ಸ್ ಟು ದಿ ರೂರಲ್ ಕ್ಯಾಂಡಿಡೇಟ್ಸ್. ಸೊ ಆ ಒಂದು ಹಿಂಜರಿಕೆ ಅವ್ರಿಗೆ ಬರದೇ ಇರೋ ಥರ ಈಸಿಯಾಗಿ ಅವ್ರನ್ನ ನಾವು ಗೈಡ್ ಮಾಡ್ತೀವಿ ಮೇಡಮ್. ಡೆಫಿನೆಟ್ಲಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.